My dear friends, it's a joy for me to see you this morning. ಪ್ರಿಯ ಸ್ನೇಹಿತರೆ, ಈ ಮುಂಜಾನೆ ನಿಮ್ಮನ್ನು ನೋಡುವುದು ಸಂತೋಷ. Today we're meditating on Nehemiah 1:9. ನಾವು ಈ ದಿನ ನೆಹೆಮಿಯ 1:9 ವಚನವನ್ನು ಧ್ಯಾನಿಸಲಿದ್ದೇವೆ. I will gather them from there and bring them to the place I have chosen. ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು. My dear friends, when we read this whole verse, we see ಈ ವಾಕ್ಯವನ್ನು ಪೂರ್ತಿಯಾಗಿ ಓದುವುದಾದರೆ ನಾವು ಹೀಗೆ ಕಂಡುಕೊಳ್ಳುತ್ತೇವೆ. If you return to me and obey my commands, then even if your exiled people are at the farthest horizon, I will gather them from there and bring them to the place I have chosen as a dwelling for my name. ನೀವು ನನ್ನ ಕಡೆಗೆ ತಿರುಗಿಕೊಂಡು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದಾದರೆ ನಿಮ್ಮವರು ಆಕಾಶದ ಕೊನೆಯವರೆಗೆ ಒಯ್ಯಲ್ಪಟ್ಟರು, ನಾನು ಅವರನ್ನು ಅಲ್ಲಿಂದ ಕೂಡಿಸಿ ನನ್ನ ನಾಮಸ್ಥಾಪನೆಗೋಸ್ಕರ ಆರಿಸಿದ ಸ್ಥಳಕ್ಕೆ ತಿರುಗಿ ಬರಮಾಡುವೆನು. Yes, my dear friends, we see that when we return to God, He will bring us to the place where He has prepared for us. ಹೌದು ಪ್ರಿಯ ಸ್ನೇಹಿತರೆ, ನಾವು ದೇವರ ಬಳಿಗೆ ಹಿಂದಿರುಗುವುದಾದರೆ ಆತನು ನಮಗಾಗಿ ಸಿದ್ಧಪಡಿಸಿರುವ ಸ್ಥಳಕ್ಕೆ ಆತನು ನಮ್ಮನ್ನು ಕೊಂಡೊಯ್ಯುತ್ತಾನೆ. The place that He has chosen for us. ಆತನು ನಮಗಾಗಿ ಆರಿಸಿದ ಸ್ಥಳಕ್ಕೆ. Many times we run away from God saying, I know best for my life. ಅನೇಕಾವರ್ತಿ ನನ್ನ ಜೀವಿತಕ್ಕೆ ಏನು ಬೇಕೆಂದು ನನಗೆ ತಿಳಿದಿದೆ ಎಂದು ದೇವರಿಂದ ನಾವು ದೂರ ಓಡುತ್ತೇವೆ. So we go to the place we think is the right place for our life. ನಮ್ಮ ಜೀವಿತಕ್ಕೆ ಸರಿ ಅನ್ನಿಸುವ ಸ್ಥಳಕ್ಕೆ ನಾವು ಹೋಗಿಬಿಡುತ್ತೇವೆ. Maybe it's a job, maybe it's a city. ಅದು ಉದ್ಯೋಗವಾಗಿರಬಹುದು ಅಥವಾ ಪಟ್ಟಣವಾಗಿರಬಹುದು. Maybe it's a lifestyle that we have chosen. ಅಥವಾ ನಾವು ಜೀವಿಸಲಿಚ್ಛಿಸಿರುವ ಜೀವನ ಶೈಲಿಯಾಗಿರಬಹುದು. Away from the Lord. ದೇವರಿಂದ ದೂರವಾಗಿರುವ, against the Lord's plans for us. ದೇವರ ಯೋಜನೆಗೆ ವಿರುದ್ಧವಾಗಿರುವ ಎಲ್ಲಾ ಕಾರ್ಯಗಳು. Leaving all the things of God. ದೇವರ ಎಲ್ಲಾ ವಿಚಾರಗಳನ್ನು ಬಿಟ್ಟು we go away from God. ದೇವರಿಂದ ದೂರವಾಗಿ ಬಿಡುತ್ತೇವೆ. And His dwelling. ಆತನ ವಾಸಸ್ಥಳದಿಂದ. Away from the place that He has chosen for us. ಆತನು ನಮಗಾಗಿ ಆರಿಸಿದ ಸ್ಥಳದಿಂದ ದೂರ. That's what happened in the prodigal son story. ತಪ್ಪಿ ಹೋದ ಮಗನ ಸಾಮ್ಯದಲ್ಲಿ ನಾವು ನೋಡುವಂತೆ He ran away from the place of his father. ತನ್ನ ತಂದೆಯ ಸ್ಥಾನವನ್ನು ತ್ಯಜಿಸಿ ಅವನು ಓಡಿ ಹೋದನು. Saying, I'm going to enjoy all the pleasures in the world. ಈ ಲೋಕದ ಎಲ್ಲಾ ಸುಖವನ್ನು ನಾನು ಅನುಭವಿಸುವೆನು ಎಂದು ತಿಳಿದುಕೊಂಡು ಓಡಿ ಹೋದನು. Spend all my inheritance. ನನಗೆ ಲಭಿಸಿದ ಆಸ್ತಿಯನ್ನೆಲ್ಲ ನಾನು ಖರ್ಚು ಮಾಡುವೆನು. And enjoy. ಈ ಮೂಲಕ ನಾನು ಸಂತೋಷಿಸುವೆನು. Going to the place where I think is best for my life. ನನ್ನ ಜೀವಿತಕ್ಕೆ ನನಗೆ ಸರಿ ಅನ್ನಿಸುವ ಸ್ಥಳಕ್ಕೆ ನಾನು ಹೋಗುವೆನು. But when he spent all his money, ಆದರೆ ಅವನಲ್ಲಿದ್ದ ಹಣವೆಲ್ಲ ಖಾಲಿಯಾದಾಗ, lost all his comfort, ಅವನಲ್ಲಿದ್ದ ಎಲ್ಲ ಸೌಕರ್ಯಗಳು ಖಾಲಿಯಾದಾಗ, lost all his peace, ತನ್ನೆಲ್ಲ ಶಾಂತಿಯನ್ನು ಕಳೆದುಕೊಂಡ ನಂತರ he thought about his father. ತನ್ನ ತಂದೆಯ ಬಗ್ಗೆ ಯೋಚಿಸಿದನು. How he was living when he was with his father. ತನ್ನ ತಂದೆಯೊಂದಿಗಿದ್ದಾಗ ತನ್ನ ಜೀವಿತವನ್ನು ಅವನು ನೆನಪು ಮಾಡಿಕೊಂಡನು. The comfort he had. ಅವನಿಗಿದ್ದ ಎಲ್ಲಾ ಸೌಕರ್ಯಗಳನ್ನು, the joy he had, ಅವನಿಗಿದ್ದ ಸಂತೋಷವನ್ನು, not needing to worry about anything. ಯಾವುದರ ಬಗ್ಗೆಯೂ ಚಿಂತಿಸದೆ ಜೀವಿಸುವ ದಿನಗಳನ್ನು. So he decided to go back. ಆದ್ದರಿಂದ ತಂದೆಯ ಮನೆಗೆ ಹಿಂದಿರುಗಿ ಹೋಗಲು ನಿರ್ಧರಿಸಿದನು. Even if he had to work as a servant, he went back. ತಂದೆಯ ಆಳಾಗಿ ಆದರೂ ನಾನು ಕೆಲಸ ಮಾಡುವೆನು ಎಂಬುದಾಗಿ ಹಿಂದಿರುಗಿದನು. He thought his father will not take him back. ತನ್ನ ತಂದೆಯು ತನ್ನನ್ನು ಪುನಃ ಸೇರಿಸಿಕೊಳ್ಳುವುದಿಲ್ಲ ಅಂದುಕೊಂಡನು. And that he had to beg for mercy. ತಾನು ತಂದೆಯಲ್ಲಿ ಕರುಣೆಗಾಗಿ ಬೇಡಿಕೊಳ್ಳಬೇಕು ಅಂದುಕೊಂಡನು. But when his father saw him, ಆದರೆ ತಂದೆಯು ಅವನನ್ನು ನೋಡಿದಾಗ he ran to his son and hugged him. ತನ್ನ ಮಗನ ಬಳಿಗೆ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡನು. And welcomed him back like a king. ಅರಸನಂತೆ ಅವನನ್ನು ಮನೆಯೊಳಗೆ ಸ್ವೀಕರಿಸಿಕೊಂಡನು. He knew that his son had felt that he had owned up to his mistake. ತಾನು ತಪ್ಪು ಮಾಡಿದ್ದೇನೆ ಎಂದು ಮಗನು ಅರ್ಥೈಸಿಕೊಂಡಿದ್ದಾನೆ ಎಂದು ತಂದೆ ತಿಳಿದುಕೊಂಡನು. So he took him back. ಆದ್ದರಿಂದ ಅವನನ್ನು ಸೇರಿಸಿಕೊಂಡನು. And gave him his place of honor. ಅವನ ಗೌರವಯುಕ್ತವಾದ ಸ್ಥಾನವನ್ನು ಅವನಿಗೆ ಮರಳಿಕೊಟ್ಟನು. In the same way, when we go back to the Lord, ಇದೇ ರೀತಿಯಲ್ಲಿ ನಾವು ದೇವರ ಬಳಿಗೆ ಹಿಂದಿರುಗುವಾಗ, leaving all of our worldly pleasures, ನಮ್ಮ ಲೋಕದ ಎಲ್ಲಾ ಇಚ್ಛೆ ಆಶೆಗಳನ್ನು ಬಿಟ್ಟು ನಾವು ಹೋಗುವಾಗ, and go to Him with the renewal of our heart,
ನೂತನ ಹೃದಯದೊಂದಿಗೆ ಆತನ ಬಳಿಗೆ ಹಿಂದಿರುಗುವಾಗ He will take us back ಆತನು ನಮ್ಮನ್ನು ಸೇರಿಸಿಕೊಳ್ಳುವನು and place us in the place where He has chosen for us. ತಾನು ನಮಗೋಸ್ಕರ ಆರಿಸಿದ ಸ್ಥಳದಲ್ಲಿ ನಮ್ಮನ್ನು ಇಡುವನು. As we read, He will gather us up ಆತನು ಹೇಳಿದಂತೆಯೇ ಆತನು ನಮ್ಮನ್ನೆಲ್ಲ ಕೂಡಿಸುವನು and bring us to the place where He has chosen as a dwelling for His name. ತನ್ನ ನಾಮಸ್ಥಾಪನೆಗೋಸ್ಕರ ಆತನು ಆರಿಸಿದ ಸ್ಥಳಕ್ಕೆ ನಮ್ಮನ್ನು ನಡೆಸುವನು. So all He wants us to do is to go back to Him, ಆತನು ನಮ್ಮಿಂದ ಬಯಸುವುದು ಇಷ್ಟೇ, ನಾವು ಹಿಂದಿರುಗಿ ಹೋಗಬೇಕೆಂದು, obey His commands, ಆಜ್ಞೆಗಳಿಗೆ ವಿಧೇಯರಾಗಬೇಕೆಂದು, and live according to His will. ಆತನ ಚಿತ್ತದಂತೆ ನಾವು ಜೀವಿಸಬೇಕೆಂದು ಬಯಸುತ್ತಾನೆ. He will place you in the right place ಆತನು ಸರಿಯಾದ ಸ್ಥಳದಲ್ಲಿ ನಿಮ್ಮನ್ನು ಇಡುವನು, that He has chosen for you. ಆತನು ನಿಮಗಾಗಿ ಆರಿಸಿದ ಸ್ಥಳದಲ್ಲಿ. Today, leave all of your worldly pleasures behind. ನಿಮ್ಮೆಲ್ಲ ಲೋಕದ ಇಚ್ಛೆ ಆಶೆಗಳನ್ನು ನೀವು ಹಿಂದೆ ಬಿಟ್ಟು ಬಿಡಿರಿ. All your worldly desires behind. ಎಲ್ಲ ಲೋಕದ ಆಶೆಗಳನ್ನು ಬಿಟ್ಟು ಬಿಡಿರಿ. God is waiting to take you back. ನಿಮ್ಮನ್ನು ಮರಳಿ ಸೇರಿಸಿಕೊಳ್ಳಲು ದೇವರು ಕಾಯುತ್ತಿದ್ದಾನೆ. He's waiting for your return. ನೀವು ಮರಳಬೇಕೆಂದು ಆತನು ಬಯಸುತ್ತಿದ್ದಾನೆ. Today, make a decision to go to Him. ಆತನ ಬಳಿಗೆ ಹೋಗುವುದಕ್ಕಾಗಿ ಇಂದೇ ನಿರ್ಧರಿಸಿಕೊಳ್ಳಿ. He will welcome you with open arms just like He did in the story. ನಾವು ಸಾಮ್ಯದಲ್ಲಿ ಕೇಳಿದಂತೆ ನಿಮ್ಮನ್ನು ಅಪ್ಪಿಕೊಳ್ಳುವುದಕ್ಕಾಗಿ ದೇವರು ಕಾಯುತ್ತಿದ್ದಾನೆ. So even now, will you commit your life to Him? ಈಗ ನೀವು ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸುವಿರೋ? God has great plans for you. ಉನ್ನತವಾದ ಯೋಜನೆಗಳನ್ನು ದೇವರು ನಿಮಗಾಗಿ ಇಟ್ಟಿದ್ದಾನೆ. Lord, today, thank you that you have prepared a wonderful place for your children. ದೇವರೇ, ನಿನ್ನ ಮಕ್ಕಳಿಗಾಗಿ ಉತ್ತಮ ಸ್ಥಾನವನ್ನು ನೀನು ಇಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. Today, they may be scrambling, they may be lost. ಇಂದು ಇವರು ಗೊಂದಲದಲ್ಲಿರಬಹುದು ಅಥವಾ ಕಳೆದು ಹೋಗಿರಬಹುದು. They may have given up on life, ತಮ್ಮ ಜೀವನದ ಭರವಸೆಯನ್ನೇ ಬಿಟ್ಟು ಬಿಟ್ಟಿರಬಹುದು. not knowing how to proceed in their life. ಜೀವಿತದಲ್ಲಿ ಹೇಗೆ ಮುಂದೆ ಸಾಗಬೇಕೆಂದು ತಿಳಿಯದೇ ಇರಬಹುದು. People may have left them. ಜನರು ಅವರನ್ನು ಬಿಟ್ಟು ಹೋಗಿರಬಹುದು. They may have lost all their money. ಎಲ್ಲಾ ಹಣವನ್ನು ಕಳೆದುಕೊಂಡಿರಬಹುದು. They may face failure in their work, ತಮ್ಮ ಕೆಲಸದಲ್ಲಿ ಅವರು ವೈಫಲ್ಯತೆಯನ್ನು ಕಾಣುತ್ತಿರಬಹುದು. loss in their business, ವ್ಯಾಪಾರದಲ್ಲಿ ನಷ್ಟವನ್ನು ಕಾಣುತ್ತಿರಬಹುದು. and wonder what is next, ಇನ್ನು ಮುಂದೆ ಏನು ಎಂಬುದಾಗಿ ಚಿಂತೆಗೊಳಗಾಗಿರಬಹುದು. because they've gone after what they thought was right. ತಮಗೆ ಏನು ಸರಿ ಅನ್ನಿಸಿತ್ತೋ ಅದನ್ನೇ ಅವರು ಮಾಡಿದ್ದರಿಂದ. But today, as they return to you, ಆದರೆ ಇಂದು ಅವರು ನಿನ್ನ ಬಳಿಗೆ ಹಿಂದಿರುಗುವಾಗ, leaving all their past life, ತಮ್ಮೆಲ್ಲ ಹಿಂದಿನ ಜೀವಿತವನ್ನು ಬಿಟ್ಟು ನಿನ್ನ ಬಳಿಗೆ ಬರುವಾಗ, thank you that you will forgive them and take them back. ನೀನು ಅವರನ್ನು ಕ್ಷಮಿಸಿ ಅವರನ್ನು ಸೇರಿಸಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. Help them to obey your commands. ನಿನ್ನ ಆಜ್ಞೆಗಳಿಗೆ ವಿಧೇಯರಾಗುವುದಕ್ಕೆ ನೀನು ಸಹಾಯ ಮಾಡು. Do your will ನಿನ್ನ ಚಿತ್ತವನ್ನು ನೆರವೇರಿಸು. and take them to the place that you have chosen for them, Lord. ನೀನು ಅವರಿಗೋಸ್ಕರ ಆರಿಸಿದ ಸ್ಥಳಕ್ಕೆ ಅವರನ್ನು ಸೇರಿಸು ಎಂದು ಬೇಡುತ್ತೇನೆ. Gather up all the broken pieces in their life ಅವರ ಜೀವಿತದಲ್ಲಿ ಮುರಿದು ಬಿದ್ದ ಎಲ್ಲಾ ಸಂಗತಿಗಳನ್ನು ಒಟ್ಟುಗೂಡಿಸು and place them on great heights, ಮತ್ತು ಅವುಗಳನ್ನು ಉನ್ನತ ಸ್ಥಾನದಲ್ಲಿಡು. making them complete ಈ ಮೂಲಕ ಅವರನ್ನು ಸಂಪೂರ್ಣ ಮಾಡು. and full ಅವರು ತುಂಬಿಕೊಳ್ಳಲಿ as they live with you. ನಿನ್ನೊಂದಿಗೆ ಜೀವಿಸುವಾಗ. Bless them, Lord, according to this promise. ಈ ವಾಗ್ದಾನಕ್ಕೆ ಸರಿಯಾಗಿ ಅವರನ್ನು ಆಶೀರ್ವದಿಸು ಎಂದು ಬೇಡುತ್ತೇನೆ. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. My dear friends, if you'd like to share your testimony, ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಲು ಬಯಸುವುದಾದರೆ email us at testimony@jesuscalls.org. testimony@jesuscalls.org ಗೆ ಕಳುಹಿಸಿ. We're waiting to hear from you. ನಿಮ್ಮಿಂದ ಸಾಕ್ಷಿಯನ್ನು ಕೇಳಲು ನಾವು ಕಾಯುತ್ತಿದ್ದೇವೆ. Friends, are you looking for a beautiful partner in your life? ನನ್ನ ಸ್ನೇಹಿತರೆ, ಸುಂದರವಾದ ಜೀವನ ಸಂಗಾತಿ ನಿಮ್ಮ ಜೀವಿತದಲ್ಲಿ ಹುಡುಕುತ್ತಿದ್ದೀರೋ? God is ready to give you a partner beautiful both inside and outside. ದೇವರು ಇಬ್ಬರಿಗೂ ಹೊರಗಡೆ ಮತ್ತು ಒಳಗಡೆ ಸುಂದರ ಜೀವನ ಸಂಗಾತಿ ಕೊಡಲು ಬಯಸುತ್ತಾರೆ. You can find them in our True Friend Matrimony website. ಅದನ್ನು ನಮ್ಮ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅಲ್ಲಿ ಹುಡುಕಬಹುದು. The perfect match from the background of your choice and a godly person is found there. ಹಿನ್ನೆಲೆಗನುಸಾರವಾದ ನಿಮ್ಮ ಆಯ್ಕೆಯ ಪರಿಪೂರ್ಣ ಸಂಗಾತಿ, ದೇವ ಭಯಭಕ್ತಿ ಉಳ್ಳ ಸಂಗಾತಿಯನ್ನು ಅಲ್ಲಿ ಕಾಣುವಿರಿ. Contact True Friend Matrimony website today. ಹಿಂದೆ ಟ್ರೂ ಫ್ರೆಂಡ್ ಮ್ಯಾಟ್ರಿಮನಿ ವೆಬ್ಸೈಟ್ ಅನ್ನು ಸಂಪರ್ಕ ಮಾಡಿರಿ.